3 ದಿನ ಜಯಂತ್ ಯಾವುದೇ ರೀತಿಯಾಗಿ ಅಂಗಡಿ ಹಚ್ಚಿರ್ಲಿಲ್ಲ ಅಂತ ಹೇಳಿ 4ನೇ ದಿನಕ್ಕೆ ಎದ್ದು ಎಷ್ಟು ನೀಟಾಗಿ ಎಲ್ಲದೂ ಕೂಡ ಪ್ರಿಪೇರ್ ಮಾಡ್ಕೊಂತಾ ಇದ್ದಾರೆ ನೋಡಿ. ಇನ್ನು ನನ್ಗಂತೂ ಫುಲ್ಲಿ ಪ್ಲೇನ್ ಲೈಫ್, ಯಾವುದೇ ರೀತಿಯಾಗಿ ಶೂಟ್ಸ್ ಇಲ್ಲ, ಹೊರಗಡೆ ಹೋಗೋದಿಲ್ಲ, ಮತ್ತೆ ಬೇರೆ ಏನು ಕೆಲಸಗಳಿಲ್ಲ. ಮನೇಲಿ ಎಡಿಟಿಂಗ್ ಮುಗಿಸ್ಕೊಂತಾ ಇದ್ದೀನಿ. ಇನ್ನು ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಒಂದಷ್ಟು ಫ್ರಿಜ್ನು ಕೂಡ ಕ್ಲೀನ್ ಮಾಡಿರಲಿಲ್ಲ ಅಂತ ಹೇಳಿ ಡೀಪ್ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಕೆಲಸ ಮಾಡ್ಕೊಂತಾ ಇದೀವಿ. ಗೊತ್ತೇ ಇದೆ ಅಲ್ಲ ನಂದು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇವತ್ತಿನ ಬೆಳಗಿನ ತಿಂಡಿಗೆ ವಾಂಗಿಬಾತ್ ಮಾಡಿದ್ದೆ. ನನ್ಗಂತೂ ನಾನು ಮಾಡೋಂಥ ವಾಂಗಿಬಾತ್ ಸಖತ್ ಇಷ್ಟ ಆಗುತ್ತೆ. ಇನ್ನು ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಜಯಂಗೋಸ್ಕರ ಈ ತರ ರೆಡಿ ಮಾಡಿ ಇಕ್ತಾ ಇದ್ರು. ಮಕ್ಕಳಿಗೆ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂದು ಜಯಂತ್ಗೂ ಕೂಡ ಹೋಗಿ ತಿಂಡಿ ಕೊಟ್ಟು ಬಂದು ನೋಡೋದ್ರೊಳಗಡೆ ಮಕ್ಕಳು 3 ಎದ್ದು ಚೆನ್ನಾಗಿ ಆಟಾಡ್ತಾ ಇದ್ರು. ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾವಿನಕಾಯಿ ತಿಂದು ಇನ್ನು ಅವ್ರ ಜೊತೆನೆ ಕಾಲ ಕಳೆದು ಫ್ರೆಶ್ ಅಪ್ ಕೂಡ ಮಾಡಬೇಕಿತ್ತು. ಹಾಗಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಡೇ ಇನ್ ಮೈ ಲೈಫ್ ಅನ್ನೋ ಒಂದು ಲಾಗ್ ಅನ್ನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂದ್ರೆ ಒಂದ್ಸರಿ ಚೆಕ್ ಮಾಡಿ, ತುಂಬಾನೇ ಇಷ್ಟ ಆಗುತ್ತೆ. ಇನ್ನು ಮಧ್ಯಾಹ್ನದ ಮೇಲೆ ಮಕ್ಕಳನ್ನ ಫ್ರೆಶ್ ಅಪ್ ಮಾಡಿ ತಂದಿರುವಂತ ತರಕಾರಿಗಳನ್ನ ಫ್ರಿಜ್ ಅಲ್ಲಿ ಇರುವಂತ ಬಾಕ್ಸಸ್ ಎಲ್ಲ ತೊಳೆದಿದ್ನಲ್ಲ ಅದಕ್ಕೆಲ್ಲ ಶಿಫ್ಟ್ ಮಾಡಿ ಜೋಡಿಸ್ಬೇಕಾಯ್ತು. ಹಾಗಾಗಿ ಎಲ್ಲದೂ ಕೂಡ ಜೋಡಿಸಿಕ್ತಾ ಇದ್ದೀನಿ ನೀಟಾಗಿ. ಫುಲ್ಲಿ ಬಿಸಿ ಇರುವಂತ ಲೈಫ್ ಅಲ್ಲಿ ಅವಾಗವಾಗ ಈ ತರ ಫ್ಯಾಮಿಲಿಗೆ ಡೀಪ್ ಆಗಿ ಟೈಮ್ ಕೊಡೋದು ಒಂಥರ ಮೈಂಡ್ಗೆ ರಿಲ್ಯಾಕ್ಸೇಷನ್ ಅಲ್ವಾ. ಅದೇನೋ ಗೊತ್ತಿಲ್ಲ, ನನಗೆ ಈ ತರ ಟೈಮ್ಸ್ ನ ಡಿವೈಡ್ ಮಾಡಿ ಆ ಟೈಮ್ಗೆ ಫುಲ್ ಟೈಮ್ ಕೊಡೋದು ಸಖತ್ ಇಷ್ಟ ಆಗುತ್ತೆ. ಇನ್ನು ಇದಾಗಿದ ತಕ್ಷಣ ಸಂಜೆ ಒಂದು ಕತೆ ಸ್ಟಾರ್ಟ್ ಆಯ್ತು. ಅದನ್ನ ನೆಕ್ಸ್ಟ್ ಮಿನಿ ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್, ಬೈ.